ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏನು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗೆ ಯಾರ್ಯಾರು ಪ್ರಿಪರೇಷನ್ ನಡೆಸ್ತಾ ಇದ್ದೀರಾ, ಇದ್ರ ಜೊತೆಗೆ ಬೇರೆ ಬೇರೆ ಹುದ್ದೆಗಳಿಗೆ ಯಾರ್ಯಾರು ತಯಾರಿಯನ್ನು ನಡೆಸ್ತಾ ಇದ್ದೀರಾ, ಬಹಳ ಇಂಪಾರ್ಟೆಂಟ್ ಆಗಿ ಮುಂದೆ ಬರುವಂತಹ ಈ ಒಂದು FDA SDA ಹುದ್ದೆ ಆಗಿರ್ಬೋದು, PDO ಹುದ್ದೆಗಳಾಗಿರ್ಬೋದು, ಹಾಗೆಯೇ ಈಗಿನ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಾಗಿರ್ಬೋದು. ಸೊ ಇದಕ್ಕೆ ಯಾರ್ಯಾರು ತಯಾರಿಯನ್ನು ನಡೆಸ್ತಾ ಇದ್ದೀರಾ, ಹಾಗೆ ನಿಮ್ಮ ಮೊಟ್ಟ ಮೊದಲ ಅಟೆಂಪ್ಟ್ನಲ್ಲಿನೇ ಕ್ಲಿಯರ್ ಮಾಡಬೇಕು ಅಂತ ಇದ್ದೀರಾ ಈ ಎಕ್ಸಾಮ್ನ, ಹಾಗೆ ಅಪಾಯಿಂಟ್ ಆಗಬೇಕು ಅಂತ ಇದ್ದೀರಾ. ಸೊ ನಿಮ್ಮ ಒಂದು ತಯಾರಿಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ನಮ್ಮ ಚಾನಲ್ ಕಡೆಯಿಂದ ಸಂಪೂರ್ಣವಾಗಿರುವಂತಹ ಕಂಪ್ಯೂಟರ್ ನೋಟ್ಸನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಈ ಒಂದು ಆಯಿತಾ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸರಣಿಯ ಮೂಲಕ ಸರಿನಾ, ಸ್ಟೆಪ್ ಬೈ ಸ್ಟೆಪ್ ನಾವು ಪ್ರತಿದಿನ ವಿಡಿಯೋಗಳನ್ನು ತರ್ತಾ ಇರ್ತೇವೆ ಕಂಪ್ಯೂಟರ್ನ ಬಗ್ಗೆ. ಸೊ ಪ್ರಾರಂಭಿಕವಾಗಿ ಇವತ್ತು ನಾವು ಈ ಒಂದು ಹಿಸ್ಟರಿ ಆಫ್ ಕಂಪ್ಯೂಟರ್ಸ್ ಎನ್ನುವಂತಹ ಒಂದು ಟಾಪಿಕ್ನ ನಾವು ಮಾಡ್ತಾ ಇದ್ದೇವೆ. ಸೊ ನಿಮಗೆಲ್ಲ ಗೊತ್ತಿರಲಿ, ಈ ಒಂದು ನೋಡ್ತಾ ಇರ್ಬೋದು, ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ನಿಮಗೆ 30 ಕ್ವಶನ್ಗಳು ಬರ್ತವೆ, 30 ಕ್ವಶನ್ಸ್ಗಳು ಬರ್ತವೆ. ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ಒಂದು ಎಕ್ಸಾಮ್ನ ತುಂಬಾ ಹೈ ಲೆವೆಲಲ್ಲಿ ಒಂದು ನೋಡಿ, ಕಂಪ್ಯೂಟರ್ ಅಂತಂದರೆ ಜಸ್ಟ್ ಇನ್ಪುಟ್ಟು ಔಟ್ಪುಟ್ಟು ಆ ಥರ ಅಲ್ಲ. ಕಂಪ್ಯೂಟರ್ನ ಬಗ್ಗೆ A to Z ಮಾಹಿತಿ ನಿಮಗೆ ನಮ್ಮ ಕಡೆಯಿಂದ ಸಿಗುತ್ತೆ ನೋಟ್ಸ್ಗಳ ಮೂಲಕ. ಸೊ ಇವತ್ತಿನ ಒಂದು ಸೆಷನಲ್ಲಿ ಹಿಸ್ಟರಿ ಆಫ್ ಕಂಪ್ಯೂಟರ್ಸ್ ಅಂತ ಬರುತ್ತೆ, ಕಂಪ್ಯೂಟರ್ನ ಇತಿಹಾಸ. ಸರ್ ಅದ್ರ ಮೇಲೇನು ಪ್ರಶ್ನೆಗಳನ್ನು ಕೇಳ್ತಾರಾ ಅಂತ ಕೇಳೋದಾದರೆ 100% ಕೇಳ್ತಾರೆ. ಇತ್ತೀಚಿನ ಏನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಯ ಎಕ್ಸಾಮ್ ಏನು ನಡೀತು, ಸೊ ಇದೇ ವಿಡಿಯೋದಲ್ಲಿ ನಿಮಗೆ ಮುಂದೆ ಹೇಳ್ತೇವೆ ಸರಿನಾ, ಅದು ಯಾವ ಥರ ಕೇಳಿದ್ರು ಅಂತೇಳಿ. ಸೊ ಅಂತಹ ಎಲ್ಲ ಕ್ವಶನ್ಸ್ಗಳು ಈ ಹಿಸ್ಟರಿ ಆಫ್ ಕಂಪ್ಯೂಟರ್ಸಿಂದ ಬರ್ತವೆ. ಸೊ ಖಂಡಿತವಾಗಿಯೂ ಈ ಒಂದು ವಿಡಿಯೋ ನೋಡಿ ಆದಮೇಲೆ ನಿಮಗೆ ಕಂಪ್ಯೂಟರ್ ಮೇಲೆ ಸಂಪೂರ್ಣವಾಗಿರುವಂತಹ ನಾಲೆಜ್ ಬರೋದ್ರ ಜೊತೆಗೆ ಯಾವ್ಯಾವ ರೀತಿ ಕ್ವಶನ್ಗಳು ಕೇಳ್ತಾರೆ ಅನ್ನುವಂತಹ ಮಾಹಿತಿಯೂ ಸಿಗುತ್ತೆ ಆಸ್ ಫ್ರೆಂಡ್ಸ್. ಒಂದು ರೀತಿಯಿಂದ ನೋಡೋದಾದರೆ ಈ ಒಂದು ಗ್ರಾಸ್ ರೂಟ್ಸ್ ಟು ಗ್ಯಾಲಾಕ್ಸಿ ಅಂತ ಹೇಳ್ಬೋದು ಸರಿನಾ. ಅಂದರೆ 0 to ಪ್ರತಿಯೊಂದು 360 ಡಿಗ್ರಿಯಿಂದ ನಾವೇನು ಮಾಡ್ತಾ ಇದ್ದೇವೆ, ಕಂಪ್ಯೂಟರ್ ನೋಟ್ಸನ್ನ ನಿಮಗೆ ಪ್ರೊವೈಡ್ ಮಾಡ್ತೇವೆ. ಸೊ ಈ ಒಂದು ನೋಟ್ಸ್ ಬೇಕಾದಂಥ ಅಭ್ಯರ್ಥಿಗಳು ಏನು ಮಾಡಿ, ಕೇವಲ 49 ರುಪೀಸ್ಗೆ ಸರಿನಾ, ಕೇವಲ ನಿಮಗೆ 49 ರುಪೀಸ್ಗೆ ನಿಮಗೆ ಸಿಗುತ್ತೆ ನೋಡಿ. ಇವತ್ತಿನ ಒಂದು ಏನು ಹಿಸ್ಟರಿ ಆಫ್ ಕಂಪ್ಯೂಟರ್ ಅಂತ ನೋಟ್ಸ್ ಇದೆ, ಅದು 49 ರುಪೀಸ್ಗೆ ನಿಮಗೆ ಸಿಗುತ್ತೆ. ಸೊ ಬೇಕಾದಂಥ ಅಭ್ಯರ್ಥಿಗಳು ಏನು ಮಾಡಿ, 9483122319 ಸರಿನಾ, ಈ ನಂಬರ್ಗೆ ವಾಟ್ಸಪ್ ಮಾಡಿ. ಆ್ಯಂಡ್ ಇದಕ್ಕೆ 49 ರುಪೀಸ್ ಫೀಸ್ ಇರುತ್ತೆ. ಪೇಮೆಂಟ್ ಮಾಡೋದ್ರ ಮೂಲಕ ನೀವು ಆ ಹಿಸ್ಟರಿ ಆಫ್ ಕಂಪ್ಯೂಟರ್ಸ್ ಎನ್ನುವಂತಹ PDF ಏನಿದೆ ಅದನ್ನು ನೀವು ತಗೋಬಹುದು ಅಂತ ಹೇಳ್ತಾ, ಈ ಒಂದು ಏನು ಸೀರೀಸ್ ಇದೆ ಇದನ್ನು ಖಂಡಿತವಾಗಿಯೂ ನೀವೆಲ್ಲ ಕೇಳಿ. ಯಾವ ರೀತಿಯ ನೋಟ್ಸ್ ಲಭ್ಯ ಇರುತ್ತೆ, ಯಾವ ಥರ ಲೆಸನ್ಸ್ಗಳು ಇದ್ದಾವೆ ನಮ್ಮ ಹತ್ರ, ಹಾಗೆಯೇ ಯಾವ ಥರ ಕ್ವಶನ್ಸ್ಗಳನ್ನು ಎಕ್ಸಾಮಲ್ಲಿ ಫ್ರೇಮ್ ಮಾಡ್ತಾನೆ, ಈ ಒಂದು ಟಾಪಿಕ್ಕಿಗೆ ಸಂಬಂಧಪಟ್ಟಂಗೆ ಇಡೀ ನಾಲೆಜ್ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋ ನೋಡಿ ಆದಮೇಲೆ ಖಂಡಿತವಾಗಿಯೂ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಈ ಒಂದು ಕಂಪ್ಯೂಟರ್ ಮೇಲೆ ಈ ರೀತಿಯ ಪ್ರಶ್ನೆಗಳು ಬರ್ತವೆ, ಈ ರೀತಿ ತಯಾರಾಗಬೇಕು ನಾವು. ಸೊ ಇದು ನಮ್ಮ ಸಾಂಪ್ರದಾಯಿಕ ತರಗತಿಗಳ ಥರ ಇರಲ್ಲ, ಔಟ್ಪುಟ್ ಯಾವುದು ಇನ್ಪುಟ್ ಆ ಥರ ಚಿಕ್ಕಪುಟ್ಟು ಎಲ್ಲ ಇರೋದಿಲ್ಲ. ತುಂಬ ಅಡ್ವಾನ್ಸ್ ಲೆವೆಲಲ್ಲಿ ನಿಮಗೆ ಕಂಪ್ಯೂಟರ್ಗಳನ್ನು ಹೇಳ್ಕೊಡ್ತೇವೆ ನೋಡಿ. 30 ಮಾರ್ಕ್ಸ್ ಇದೆ. ಈ 30ಕ್ಕೆ 30 ಮಾರ್ಕ್ಸು ನಿಮಗೇನು ಕವರ್ ಆಗುತ್ತೆ, ಈ ನಾವು ಕೊಡುವಂತಹ ನೋಟ್ಸ್ಗಳಿಂದ 100% ನಾವು ಎಫರ್ಟನ್ನು ಹಾಕ್ತಾ ಇದ್ದೇವೆ. ಆಲ್ಮೋಸ್ಟ್ ಒಂದು 90 to 99% ನಮ್ಮ ನೋಟ್ಸಿಂದನೇ ಬರುವ ಥರ ನಾವು ಕವರ್ ಮಾಡ್ತಾ ಇದ್ದೇವೆ ಆಯಿತಾ. ಬೇಕಾದ ಅಭ್ಯರ್ಥಿಗಳು ಕೇವಲ 49 ರುಪೀಸ್ಗೆ ನಿಮಗೆ ಹಿಸ್ಟರಿ ಆಫ್ ಕಂಪ್ಯೂಟರ್ಸ್ ನೋಡೋಕ್ಕೆ ನಿಮಗೆ PDF ಸಿಗುತ್ತೆ ನೋಡಿ ಆಸ್ ಫ್ರೆಂಡ್ಸ್. ಸೊ ಮಾಡಬೇಕಾಗಿರೋದೇನು, 9483122319 ಈ ನಂಬರ್ಗೆ ವಾಟ್ಸಪ್ ಮಾಡಿ 49 ರುಪೀಸ್ ಫೀಸನ್ನು ಪೇಮೆಂಟ್ ಮಾಡೋದ್ರ ಮೂಲಕ ಫೋನ್ಪೇ ಅಥವಾ ಗೂಗಲ್ ಪೇನ ಮೂಲಕ ನೀವು ಏನು ಮಾಡ್ಬೋದು, PDF ಪಡಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಲೆಟ್ಸ್ ಬಿಗಿನ್. ಸಂಪೂರ್ಣ ಕಂಪ್ಯೂಟರ್ ಜ್ಞಾನದ ಒಂದು ಸರಣಿಯನ್ನು ನಾವು ಆರಂಭ ಮಾಡಿದ್ವಿ. ಇದು 2ನೇ ವಿಡಿಯೋ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಬಹಳ ಮುಖ್ಯವಾಗಿ ಕಂಪ್ಯೂಟರ್ನ ವಿಕಾಸ ಸರ್ನ, ಕಂಪ್ಯೂಟರ್ನ ವಿಕಾಸ ಆಲ್ರೆಡಿ ಜನರೇಷನ್ಸ್ಗಳಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ವಿ, ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಅಂತ ಹೇಳಿ. ಸೊ ಈ ವಿಡಿಯೋದಲ್ಲಿ ಅದನ್ನು ಇನ್ನೊಂದ್ಸಲ ರಿವಿಷನ್ ಮಾಡಿಕೊಂಡು ಬಹಳ ಫಾಸ್ಟಾಗಿ ಈ ಒಂದು 2nd ಜನರೇಷನ್, 3rd ಜನರೇಷನ್, 4th, 5th, 6th ಜನರೇಷನ್, ಈ ರೀತಿ ಬೇರೆ ಬೇರೆ ಜನರೇಷನ್ಸ್ಗಳನ್ನು ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಆಸ್ ಫ್ರೆಂಡ್ಸ್. ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್. ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್. ಈ ಹಿಂದಿನ ವಿಡಿಯೋದಲ್ಲಿ ನಾವು ಈ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಯಾವ ತರ ಇತ್ತು ಅನ್ನೋದನ್ನ ಅಧ್ಯಯನವನ್ನ ಮಾಡಿದ್ವಿ. ಸೊ ಆ ವಿಡಿಯೋವನ್ನ ಯಾರು ನೋಡಿಲ್ಲ, ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಕಂಪ್ಯೂಟರ್ ವಿಡಿಯೋಸ್ ಅಂತ ಹೇಳಿ ಲಿಂಕ್ ಅನ್ನ ಕೊಟ್ಟಿರ್ತೇವೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿಕೊಂಡು ಆ ಮೊಟ್ಟ ಮೊದಲ ವಿಡಿಯೋವನ್ನ ನೋಡಿ ಅರ್ಥ ಮಾಡ್ಕೋಬಹುದು. ಬಟ್ ಎನಿಹೌ ಒಂದ್ಸಲ ಫಾಸ್ಟ್ ಆಗಿ ರಿವಿಷನ್ ಮಾಡೋಣ ನೋಡಿ. ಕಂಪ್ಯೂಟರ್ನ ಜನರೇಷನ್ಸ್ಗಳು ಅಂತ ಹೇಳಿ ಬರ್ತವೆ ನಿಮಗೆ ಎಕ್ಸಾಮ್ ಅಲ್ಲಿ.
ಈ ಒಂದು ಪ್ರಶ್ನೆಗಳನ್ನ ಒಂದ್ ವೇಳೆ ಕೇಳಿದ್ರೆ ಈ ಜನರೇಷನ್ಸ್ ಗಳ ಮೇಲೆನೆ ಪಕ್ಕಾ ಕೇಳ್ತಾರೆ. ಸೊ ಹಾಗಾಗಿ ಆಸ್ಪಿರೆಂಟ್ಸ್ ಜನರೇಷನ್ಸ್ ಗಳನ್ನ ಟೋಟಲ್ ಆಗಿ 6 ಭಾಗವಾಗಿ ಡಿವೈಡ್ ಅನ್ನ ಮಾಡ್ತಾರೆ. ಎಷ್ಟು ಭಾಗವಾಗಿ? 6 ಭಾಗವಾಗಿ ನಾವು ಡಿವೈಡ್ ಅನ್ನ ಮಾಡ್ತೇವೆ. ನಿಮಗೋಸ್ಕರ ತುಂಬಾನೇ ಹಾರ್ಡ್ ವರ್ಕ್ ಮಾಡಿ ಈ ಒಂದು ನೋಟ್ಸ್ ಅನ್ನ ಮಾಡಿದ್ದೇವೆ. ಸೊ ನೋಡ್ತಾ ಇರಬಹುದು, ಫಸ್ಟ್ ಜನರೇಷನ್ ನಿಂದ ಹಿಡ್ಕೊಂಡು 6ನೇ ಜನರೇಷನ್. ಸರ್, ಇವೆಲ್ಲ ನಾವು ನೆನ್ಪಿಟ್ಕೋಬೇಕಾ? ಖಂಡಿತವಾಗಿ, ಸರಿನಾ? ಎಸ್. ಅಂಡ್ ಯಾವುದೇ ರೀತಿಯಾಗಿರುವಂತಹ ಕಷ್ಟಕರವಾಗಿ ಅಥವಾ ಕ್ಲಿಷ್ಟಕರವಾಗಿ ನಿಮಗೆ ಅರ್ಥ ಮಾಡಿಸದೆ ಬಹಳ ಎಷ್ಟು ಸಾಧ್ಯ ಆಗುತ್ತೋ, ಎಷ್ಟು ಈಸಿಯಾಗಿ ಹೇಳಕ್ಕಾಗುತ್ತೋ, ಎಷ್ಟು ನಿಮಗೆ ಸುಲಭವಾಗಿ ಹೇಳಕ್ಕಾಗುತ್ತೋ ಅದನ್ನ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೇವೆ. ಓಕೆ ಆಸ್ಪಿರೆಂಟ್ಸ್, ಫಸ್ಟ್ ಜನರೇಷನ್ ಕಂಪ್ಯೂಟರ್ ಮೊಟ್ಟ ಮೊದಲ ಮಹಾಯುದ್ಧಗಳೇನು ನಡೀತಾ ಇತ್ತು, ಫಸ್ಟ್ ಮಹಾಯುದ್ಧ ಆಗಿರ್ಬೋದು, ಸೆಕೆಂಡ್ ಮಹಾಯುದ್ಧ ಆಗಿರ್ಬೋದು, ಆ ಟೈಮಲ್ಲಿ 1942 ನಿಂದ ಹಿಡ್ಕೊಂಡು 1955 ಈ ಒಂದು ಟೈಮಿಂಗ್ ನ ಏನಂತ ಕರೀತಾರೆ? ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳು ಅಂತ ಹೇಳಿ ಕರೀತಾರೆ. ಸರ್, ವರ್ಷವನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ? ಇಲ್ಲ, ಬಟ್ ಅದರಲ್ಲಿ ಬಂದಂತಹ ಕಂಪ್ಯೂಟರ್ಗಳು ಯಾವ್ಯಾವು, ಹಾಗೆ ಏನೇನು ಕ್ಯಾರೆಕ್ಟರ್ಗಳನ್ನ ಹೊಂದಿತ್ತು ಅನ್ನೋದನ್ನ ಪಕ್ಕ ಕೇಳ್ತಾರೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಫಸ್ಟ್ ಜನರೇಷನ್, ಸೆಕೆಂಡ್ ಮತ್ತು ಥರ್ಡ್ ಜನರೇಷನ್ ಈ 3 ಜನರೇಷನ್ ನ ಅಧ್ಯಯನವನ್ನ ಮಾಡೋಣ. ನೋಡಿ, ಮೊಟ್ಟ ಮೊದಲ ಜನರೇಷನ್ಸ್ ಗೊತ್ತಾಯಿತು ನಿಮಗೆ 1942ರಿಂದ ಹಿಡ್ಕೊಂಡು 1955ರವರೆಗೆ ಬಂದಂತಹ ಒಂದು ಜನರೇಷನ್ ಆಫ್ ಕಂಪ್ಯೂಟರ್ಗಳನ್ನ ಏನಂತ ಕರೀತಾರೆ? ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಂತ ಹೇಳಿ ಕರೀತಾರೆ. ಸೊ ಅವು ಬಹಳ ಸೈಜ್ ಅಲ್ಲಿ ಬಹಳ ದೊಡ್ಡದಾಗಿತ್ತು ಅಂತ ಗೊತ್ತಾಯಿತು ನಿಮಗೆ. ವ್ಯಾಕ್ಯೂಮ್ ಟ್ಯೂಬ್ ಗಳನ್ನ ಹೊಂದಿತ್ತು. ಎಲೆಕ್ಟ್ರಿಕ್ ಕರೆಂಟ್ ಪಾಸ್ ಆಗೋದಿಕ್ಕೆ ವ್ಯಾಕ್ಯೂಮ್ ಟ್ಯೂಬ್ ಗಳನ್ನ ಅದು ಬಳಸ್ತಾ ಇತ್ತು. ವ್ಯಾಕ್ಯೂಮ್ ಟ್ಯೂಬ್ ಅಂತಂದ್ರೆ ಇದೇ ವಿಡಿಯೋದಲ್ಲಿ ತೋರಿಸ್ತೇವೆ ಯಾವ ತರ ಇರುತ್ತೆ ಅಂತ ಹೇಳಿ. ಹಾಗೆ ಮೆಮೊರಿ ಪರ್ಪಸಸ್ಗೋಸ್ಕರ ಮ್ಯಾಗ್ನೆಟಿಕ್ ಡ್ರಮ್ ಗಳನ್ನ ಅದು ಬಳಸ್ತಾ ಇತ್ತು ಅಂತ ಹೇಳಿ ಅರ್ಥ ಆಯ್ತು. ಹಾಗೇನೆ ಇನ್ಪುಟ್ ಔಟ್ಪುಟ್ ಗಳಾಗಿ ಪೇಪರ್ ಟೇಪ್ ಗಳನ್ನ, ಪಂಚ್ಡ್ ಕಾರ್ಡ್ಸ್ ಗಳನ್ನ ಅದು ಬಳಸ್ತಾ ಇತ್ತು ಅಂತ ಹೇಳಿ ನಾವು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇವೆ. ಹಾಗೆ ಅದರ ಆಪರೇಟಿಂಗ್ ಸಿಸ್ಟಮ್ ಯಾವ ತರ ಇತ್ತು? ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಇತ್ತು ಅಂತ ಹೇಳಿ ಗೊತ್ತಾಯಿತು. ಹಾಗೇನೆ ನೋಡ್ತಾ ಇರಬಹುದು, ಇದು ಏನಾಗಿರುತ್ತೆ? ವ್ಯಾಕ್ಯೂಮ್ ಟ್ಯೂಬ್ ಆಗಿರುತ್ತೆ. ವ್ಯಾಕ್ಯೂಮ್ ಟ್ಯೂಬ್ ಅಂತಂದ್ರೇನು? ನಿರ್ವಾತ ಟ್ಯೂಬ್ಗಳು. ಯಾವುದೇ ರೀತಿ ಇದರ ಒಳಗಡೆ ಗಾಳಿ ಇರೋದಿಲ್ಲ. ನೋಡಿ, ಮೇಲೆ ಟೈಟ್ ಆಗಿ ಸೀಲ್ ಮಾಡಿರ್ತಾರೆ, ಕೆಳಗಡೆನೂ ಸೀಲ್ ಮಾಡಿರ್ತಾರೆ. ಸೊ ಒಳಗಡೆಯಿಂದ ವಿದ್ಯುತ್ ಅನ್ನು ಹರಿಸಿದಾಗ ಆಯ್ತಾ, ಆ ಒಂದು ಟೆಕ್ನಾಲಜಿಯನ್ನ ಬಳಸ್ಕೊಂಡು ಅವಾಗಿನ ಕಂಪ್ಯೂಟರ್ಗಳು ಕೆಲಸ ಮಾಡ್ತಾ ಇತ್ತು. ಹಾಗೆ ಮ್ಯಾಗ್ನೆಟಿಕ್ ಡ್ರಮ್ ಗಳನ್ನ ಮೆಮೊರಿ ಪರ್ಪಸಸ್ಗೋಸ್ಕರ. ನೋಡಿ, ಇದು ಮ್ಯಾಗ್ನೆಟಿಕ್ ಡ್ರಮ್. ಹಾಗೇನೆ ಆಸ್ಪಿರೆಂಟ್ಸ್ ಇದು ತುಂಬಾನೇ ಬಲ್ಕಿ ಆಗಿತ್ತು. ಕೆಲವೊಂದ್ಸಲ ತುಂಬಾ ಹೀಟ್ ಆಗಿ ಬ್ಲಾಸ್ಟ್ ಆಗ್ತಾ ಇತ್ತು ಅಂತ ಗೊತ್ತಾಯ್ತು. ಏನೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಇಂಪಾರ್ಟೆಂಟ್ ಆಗುತ್ತೆ ಸರ್ನಾ? ಏನೇನು ಈ ಎಕ್ಸಾಂಪಲ್ಸ್ ಗಳು ಬರ್ತವೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ ನಲ್ಲಿ ಬಂದಂತಹ ಕಂಪ್ಯೂಟರ್ಗಳು ಯಾವ್ಯಾವು? ನೋಡಿ, ಇನಿಯಾಕ್, ಇಡಿವ್ಯಾಕ್, ಯುನಿವ್ಯಾಕ್, IBM 701, IBM 650, ಇಡಿ ಸ್ಯಾಕ್, ಇವೆಲ್ಲ ಏನು ಫಸ್ಟ್ ಜನರೇಷನ್ ಅಲ್ಲಿ ಬಂದಂತಹ ಪ್ರಮುಖವಾಗಿರುವಂತಹ ಕಂಪ್ಯೂಟರ್ಗಳು. ಇತ್ತೀಚಿನ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಯ ಪರೀಕ್ಷೆ ಏನಾಯಿತು, ಅದರಲ್ಲಿ ಈ ಯುನಿವ್ಯಾಕ್ ನ ಕೇಳಲಾಗಿತ್ತು. ನೋಡಿ, ಯುನಿವ್ಯಾಕ್ ಅದರ ಫುಲ್ ಫಾರ್ಮ್ ನ ಕೇಳಲಾಗಿತ್ತು. ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಹೇಳಿ. ಏನು? ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಇದು ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾಣಿಜ್ಯ ಉದ್ದೇಶಕ್ಕೋಸ್ಕರ ಬಳಸಿದಂತಹ ಕಂಪ್ಯೂಟರ್ ಇದು. ಯಾವುದು? ಯುನಿವ್ಯಾಕ್. ಇನಿಯಾಕ್ ಏನ್ ಸರ್? ಇದು ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಗ್ರೇಟರ್ ಕ್ಯಾಲ್ಕುಲೇಟರ್ ಅಂತೇಳಿ ಹೇಳ್ತಾರೆ. ನೋಡಿ, ಇದು ಇನಿಯಾಕ್ ಸರ್ನಾ. ನೋಡಿ, ಇದು ಕಂಪ್ಯೂಟರ್ ಅಂತ ಅನ್ಸುತ್ತಾ ನಿಮಗೆ? ಎಸ್ ಸರ್ನಾ, ಇದು ಕಂಪ್ಯೂಟರ್ ಆಗಿತ್ತು. ಸೊ ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಗ್ರೇಟರ್ ಅಂಡ್ ಕ್ಯಾಲ್ಕುಲೇಟರ್ ಅದು ಕಂಪ್ಯೂಟರ್ ಅಂತ ಹೇಳ್ತಾರೆ. ನೋಡಿ, ಎಷ್ಟು ವೈರ್ಗಳಿದಾವೆ, ಎಷ್ಟು ಇನ್ಪುಟ್ ಔಟ್ಪುಟ್ ಗಳನ್ನ ಕೊಡ್ತಾ ಇದ್ರು. ಸರಿನಾ ಫ್ರೆಂಡ್ಸ್? ಎಸ್. ಸೊ ಇದು ಜಗತ್ತಿನ ಮೊಟ್ಟ ಮೊದಲ ಪ್ರೋಗ್ರಾಮೇಬಲ್ ಡಿಜಿಟಲ್ ಕಂಪ್ಯೂಟರ್ ಆಗಿತ್ತು. ಆಯ್ತಾ? ನಾಳೆ CET ಅಲ್ಲಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಮೊಟ್ಟ ಮೊದಲ ಡಿಜಿಟಲ್ ಕಂಪ್ಯೂಟರ್ ಯಾವುದು ಪ್ರೋಗ್ರಾಮೇಬಲ್ ಅಂತ ಹೇಳಿ. ಅದು ಇನಿಯಾಕ್. ಯಾವುದು? ಇನಿಯಾಕ್. ಸೊ ಇದನ್ನ ರೆಡಿ ಮಾಡಿದಂತಹ ವಿಜ್ಞಾನಿಗಳು ಯಾರು? ಜೆ ಪ್ರೆಸ್ಪರ್ ಎಕರ್ಟ್ ಮತ್ತೆ ಜಾನ್ ಮೌಚ್ಲಿ ಅನ್ನುವಂತಹ ಇಬ್ಬರು ಅಮೆರಿಕ ದೇಶದ ವಿಜ್ಞಾನಿಗಳು. ಹಾಗೆ ಇಡಿಸ್ಯಾಕ್ ಜಗತ್ತಿನ ಮೊಟ್ಟ ಮೊದಲ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅನ್ನು ಬಳಸಿಕೊಂಡು ಕೆಲಸ ಮಾಡಿದಂತಹ ಕಂಪ್ಯೂಟರ್ ಅಂತ ಹೇಳಿ ಗೊತ್ತಾಯಿತು. ಹಾಗೆ ಇಡಿಸ್ಯಾಕ್ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಲ್ರೆಡಿ ನಾವು ನೋಡಿದ್ದೇವೆ. ನೋಡಿ, ಈ ತರ ಇತ್ತು ಅದು. ಹಾಗೆ ABC ಕಂಪ್ಯೂಟರ್ ಅಂತ ಹೇಳಿ ಬರ್ತವೆ. ಅಟಾನಸ್ ಆಫ್ ಬೆರಿ ಕಂಪ್ಯೂಟರ್, ಇದು ಒನ್ಸ್ ಅಗೇನ್ ಡಿಜಿಟಲ್ ಕಂಪ್ಯೂಟರ್ ಆಗಿತ್ತು. ಹಾಗೆ ಯುನಿವ್ಯಾಕ್ ನಿಮಗೆ ಹೇಳಿದ್ವಲ್ವಾ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಗ್ರೂಪ್ C ಎಲ್ಲಿ ಕೇಳಿದ್ರು ಅಂತ ಹೇಳಿ. ನೋಡಿ, ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಹೇಳ್ತಾರೆ. ಇದು ಜಗತ್ತಿನ ಮೊಟ್ಟ ಮೊದಲ ವಾಣಿಜ್ಯ ಪರ್ಪೋಸಸ್ಗೋಸ್ಕರ ರೆಡಿ ಮಾಡಿದಂತಹ ಕಂಪ್ಯೂಟರ್. ಒನ್ಸ್ ಅಗೇನ್ ಜೆ ಪ್ರೆಸ್ಪರ್ ಎಕರ್ಟ್ ಮತ್ತೆ ಜಾನ್ ಮೌಚ್ಲಿ 1948ನೇ ಟೈಮಲ್ಲಿ ಇದನ್ನ ರೆಡಿ ಮಾಡ್ತಾರೆ. ಈಗ ನೋಡೋಣ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್. ನೋಡಿ, ಫಸ್ಟ್ ಜನರೇಷನ್ ನಾವು ಯಾಕೆ ಫಾಸ್ಟ್ ಆಗಿ ಹೇಳಿದ್ವಿ ಅಂದ್ರೆ ಆಲ್ರೆಡಿ ನಾವು ಅದನ್ನ ಹೇಳಿದ್ದೇವೆ, ಬಹಳ ಡೀಟೇಲ್ ಆಗಿ ಹೇಳಿದ್ದೇವೆ. ಆ ವಿಡಿಯೋವನ್ನ ನೋಡಬಹುದು. ಈ ವಿಡಿಯೋ ಆದ್ಮೇಲೆ ಎಲ್ಲಾ ಲಿಂಕ್ಸ್ ಗಳು ಇದೇ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ಕೊಟ್ಟಿರ್ತೇವೆ. ಸೊ ಈಗ ನೋಡೋಣ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಗಳನ್ನ. ಸರ್ನಾ, ಇದೊಂದು ನೋಡಿ ಇವತ್ತಿನ ವಿಡಿಯೋವನ್ನ ನಾವು ಕ್ಲೋಸ್ ಮಾಡೋರಿದ್ದೀವಿ. ಸೊ ನೋಡ್ತಾ ಇರ್ಬೋದು ಆಸ್ಪೆಕ್ಟ್, ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ 1956ರಿಂದ 1964 ಟೈಮಿಂಗ್ ಏನಿತ್ತು, ಇದು ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ನ ಟೈಮಿಂಗ್ ಆಗಿತ್ತು.
ಸೊ ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ನಾವು ಏನು ಬಳಸ್ತಾ ಇದ್ವಿ, ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸ್ತಾ ಇದ್ವಿ, ನಿರ್ವಾತ ಟ್ಯೂಬ್ಗಳನ್ನು ನಾವು ಬಳಸ್ತಾ ಇದ್ವಿ, ಹೌದಾ? ಎಸ್. ಸೆಕೆಂಡ್ ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್, ನೋಡಿ ಇದು ಟ್ರಾನ್ಸಿಸ್ಟರ್. ಹಾಗೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದೆ ಅಲ್ವಾ, ಇವೆಲ್ಲ ಏನು ಟ್ರಾನ್ಸಿಸ್ಟರ್ಸ್ಗಳು. ಐ ಹೋಪ್ ನೀವು ಈ ಚಿತ್ರನ ನೋಡಿರ್ತೀರಾ ಅಥವಾ ಟ್ರಾನ್ಸಿಸ್ಟರ್ಗಳನ್ನ ಮುಟ್ಟಿರ್ತೀರಾ, ಆಯ್ತಾ? ಅದ್ರ ಜೊತೆ ನೀವು ಚಿಕ್ಕವರಿದ್ದಾಗ ಆಟ ಆಡಿರ್ತೀರಾ, ಆಯ್ತಾ? ಎಸ್, ಮಷಿನ್ ರೇಡಿಯೋ ಪಾರ್ಟ್ಸ್ಗಳಾಗಿರ್ಬೋದು, ಕಂಪ್ಯೂಟರ್ ಪಾರ್ಟ್ಗಳು, ನೋಡಿ ಈ ತರ ಎಲ್ಲ ಇರೋದನ್ನ ನೋಡಿರ್ತೀರ ನೀವೆಲ್ಲ. ಇದೇನಿದು ಟ್ರಾನ್ಸಿಸ್ಟರ್ಸ್ಗಳು ಅಂತ ಹೇಳ್ತಾರೆ. ಸೊ ಫಸ್ಟ್ ಜನರೇಷನ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸ್ತಾ ಇದ್ರು, ಸೆಕೆಂಡ್ ಜನರೇಷನ್ಗಳಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಲಾಯಿತು. ಸರಿನಾ? ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಓಕೆ ಆಸ್ಪಿರೆಂಟ್ಸ್, ಈಗ ನೋಡೋಣ ಈ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗಳ ಒಂದು ಗುಣಲಕ್ಷಣಗಳನ್ನ. ಓಕೆ ಆಸ್ಪಿರೆಂಟ್ಸ್, ಸೊ ಮೊಟ್ಟ ಮೊದಲ ಜನರೇಷನ್ ಅಲ್ಲಿ ಗೊತ್ತಾಯಿತು ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸ್ತಾ ಇದ್ರು ಅಂತ ಹೇಳಿ. ಸೊ ಅದನ್ನ ಸಂಪೂರ್ಣವಾಗಿ ರೀಪ್ಲೇಸ್ ಮಾಡಿದ್ದು ಯಾವುದು, ಈ ಟ್ರಾನ್ಸಿಸ್ಟರ್ಸ್ಗಳು. ಹಾಗೇನೆ ಆಸ್ಪಿರೆಂಟ್, ಟ್ರಾನ್ಸಿಸ್ಟರ್ಸ್ ಅಂತಂದ್ರೆ ಬಹಳ ಚಿಕ್ಕವಾಗಿರ್ತವೆ, ಹಾಗೆ ಗಟ್ಟಿಯಾಗಿರುವಂತಹ ಘನ ವಸ್ತುವಿನಿಂದ ಮಾಡಿರುವಂತಹ ವಸ್ತುಗಳಾಗಿರ್ತವೆ, ಅವು ಡಿವೈಸಸ್ಗಳಾಗಿರ್ತವೆ. ಹಾಗೇನೆ ಇದರಿಂದ ಏನಾಯ್ತು, ಈ ವ್ಯಾಕ್ಯೂಮ್ ಟ್ಯೂಬ್ ನಿಂದ ಸಿಕ್ಕಾಪಟ್ಟೆ ಹೀಟ್ ಆಗಿರ್ಬೋದು, ಹಾಗೆ ಪವರ್ ಕನ್ಸಂಪ್ಷನ್ ಏನಾಗ್ತಾ ಇತ್ತು ಅದು ಬಹಳ ಕಡಿಮೆ ಆಯಿತು ಅಂತಾನೆ ಹೇಳ್ಬೋದು. ಯಾವುದರಿಂದ, ಈ ಒಂದು ಟ್ರಾನ್ಸಿಸ್ಟರ್ ಗಳನ್ನ ಬಳಸಿರೋದ್ರಿಂದ. ಹಾಗೇನೆ ಕಂಪ್ಯೂಟರ್ನ ಸೈಜ್ಗಳು ಈ ಒಂದು ಫಸ್ಟ್ ಜನರೇಷನ್ ಕಂಪ್ಯೂಟರ್ಗೆ ಹೋಲಿಸಿದ್ರೆ ಸ್ವಲ್ಪ ಸ್ಮಾಲ್ ಆಯಿತು, ಬಟ್ ಬಹಳ ಸ್ಮಾಲ್ ಅಲ್ಲ, ಸ್ವಲ್ಪ ಸ್ಮಾಲ್ ಆಯಿತು. ಹಾಗೆ ಸ್ವಲ್ಪ ಚೀಪ್ ಆಯಿತು, ಹಾಗೆ ಎನರ್ಜಿ ಎಫಿಷಿಯೆಂಟ್ ಆಯಿತು, ಹಾಗೆ ಅವಕ್ಕಿಂತ ಸ್ವಲ್ಪ ಫಾಸ್ಟ್ ಆಗಿತ್ತು, ಫಸ್ಟ್ ಜನರೇಷನ್ಗಿಂತ ಸ್ವಲ್ಪ ಫಾಸ್ಟ್ ಆಗಿತ್ತು. ಬಿಕಾಸ್ ಇವು ಏನಾಯ್ತು, ಈ ಒಂದು ಮೈಕ್ರೋ ಸೆಕೆಂಡ್ಸ್ ಗಳಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳು ಮಿಲಿ ಸೆಕೆಂಡ್ಸ್ ಗಳಲ್ಲಿ ಕೆಲಸ ಮಾಡ್ತಾ ಇತ್ತು, ಬಟ್ ಸೆಕೆಂಡ್ ಜನರೇಷನ್ಸ್ಗಳು ಮೈಕ್ರೋ ಸೆಕೆಂಡ್ಸ್ ಗಳಲ್ಲಿ ಕೆಲಸ ಮಾಡೋದಕ್ಕೆ ಆರಂಭ ಆಯಿತು. ಹಾಗೆ ಕಂಪ್ಯೂಟರ್ನ ಒಳಗಡೆ ಮೆಮೊರಿ ಬಂದಂತಹ ಕಾಲ ಇದು. ಕಂಪ್ಯೂಟರ್ನ ಒಳಗಡೆ ನೆನ್ಪಿಟ್ಕೊಳ್ಳಿ, ಮೆಮೊರಿ ಬಂದಂತಹ ಜನರೇಷನ್ ಯಾವುದು ಅಂತ ಕೇಳಿದ್ರೆ ಅದು ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗಳು. ಸರಿನಾ? ಹಾಗೇನೆ ಆ ಒಂದು ಮೆಮೊರಿ ಪರ್ಪಸಸ್ಗೋಸ್ಕರ ಈ ಒಂದು ಮ್ಯಾಗ್ನೆಟಿಕ್ ಕೋರ್ ಎನ್ನುವಂತಹ ಟೆಕ್ನಾಲಜಿಯನ್ನ ಅದು ಬಳಸ್ತಾ ಇತ್ತು. ಮ್ಯಾಗ್ನೆಟಿಕ್ ಕೋರ್ ಎನ್ನುವಂತಹ ಟೆಕ್ನಾಲಜಿಯನ್ನ ಪ್ರೈಮರಿ ಮೆಮೊರಿಗಾಗಿ ಅದು ಬಳಸ್ತಾ ಇತ್ತು. ಯಾವುದು, ಈ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗಳು. ಸೊ ಯಾವಾಗ ಮ್ಯಾಗ್ನೆಟಿಕ್ ಕೋರ್ ಟೆಕ್ನಾಲಜಿಯನ್ನ ಬಳಸಿದ್ರು, ಅವಾಗ ಈ ಕಂಪ್ಯೂಟರ್ನ ಒಳಗಡೆ ಈ ಒಂದು ಮೆಮೊರಿಯನ್ನ ಸ್ಟೋರ್ ಮಾಡೋದಕ್ಕೆ ಸಾಧ್ಯ ಆಯಿತು. ನೆನ್ಪಿಟ್ಕೊಳ್ಳಿ, ಸರಿನಾ? ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ನ ಬಹಳ ಅತಿ ಮುಖ್ಯ ಕ್ಯಾರೆಕ್ಟರ್ಗಳಲ್ಲಿ ಒಂದು ಯಾವುದು ಅಂತ ಹೇಳೋದಾದ್ರೆ ಟ್ರಾನ್ಸಿಸ್ಟರ್, ಎರಡನೇದು ಯಾವುದು ಅಂತಂದ್ರೆ ಈ ಒಂದು ಮ್ಯಾಗ್ನೆಟಿಕ್ ಕೋರ್. ಮ್ಯಾಗ್ನೆಟಿಕ್ ಕೋರ್ ಬಳಸಿರೋದ್ರಿಂದ ಏನಾಯ್ತು, ಈ ಮೆಮೊರಿಯನ್ನ ಸ್ಟೋರ್ ಮಾಡೋದಕ್ಕೆ, ಕಂಪ್ಯೂಟರ್ನ ಒಳಗಡೆ ಮೆಮೊರಿಯನ್ನ ಏನು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳ್ತೇವೆ, ರೋಮ್ ಅಂತ ಹೇಳ್ತೇವೆ, ರೀಡ್ ಓನ್ಲಿ ಮೆಮೊರಿ, ಇಂತಹ ಮೆಮೊರಿಗಳನ್ನ ಸ್ಟೋರ್ ಮಾಡೋದಕ್ಕೆ ಎಲ್ಲಿ ಸಾಧ್ಯ ಆಯಿತು, ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ಸಾಧ್ಯ ಆಯಿತು. ಓಕೆ ಆಸ್ಪಿರೆಂಟ್ಸ್, ಹಾಗೇನೆ ಈ ಒಂದು ಟೈಮ್ ಅಲ್ಲಿ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಪ್ರೊಡ್ಯೂಸ್ ಆಗುತ್ತೆ. ಬಹಳ ಇಂಪಾರ್ಟೆಂಟ್ ಟಾಪಿಕ್ ನೋಡಿ ಇದು, ಈ ಪಾಯಿಂಟ್ ಇದು. ಫಸ್ಟ್ ಸೂಪರ್ ಕಂಪ್ಯೂಟರ್ ಸೆಕೆಂಡ್ ಜನರೇಷನ್ ಅಲ್ಲಿ ಅದರ ಡೆವಲಪ್ಮೆಂಟ್ ಆರಂಭ ಆಗುತ್ತೆ. ಅಂದ್ರೆ ಎಂಡ್ ಆಫ್ ಸೆಕೆಂಡ್ ಜನರೇಷನ್ ಹಾಗೆ ಬಿಗಿನಿಂಗ್ ಆಫ್ ಥರ್ಡ್ ಜನರೇಷನ್. ನೋಡಿ ನಿಮಗೋಸ್ಕರ ನೋಟ್ಸ್ ಅನ್ನ ಕೊಟ್ಟಿದ್ದೇವೆ. ಎಂಡ್ ಆಫ್ ಸೆಕೆಂಡ್ ಜನರೇಷನ್, ಸ್ಟಾರ್ಟಿಂಗ್ ಆಫ್ ಥರ್ಡ್ ಜನರೇಷನ್, ಸರಿನಾ? ಸೊ ಅದರ ಹೆಸರೇನು, ಆ ಒಂದು ಸೂಪರ್ ಕಂಪ್ಯೂಟರ್. ಓಕೆ, ಸೂಪರ್ ಕಂಪ್ಯೂಟರ್ ಅಂತಂದ್ರೆ ಏನು ನೋಡಿ. ಸೂಪರ್ ಕಂಪ್ಯೂಟರ್ ಅಂತಂದ್ರೆ ಬಹಳ ಫಾಸ್ಟ್ ಆಗಿ, ಬಹಳ ಅತ್ಯಂತ ಶಕ್ತಿ ಅಧಿಕವಾಗಿರುವಂತಹ ಸ್ಪೀಡ್ ಅನ್ನ ಇದು ಹೊಂದಿರುತ್ತೆ, ಸರಿನಾ? ಇವತ್ತು ಜಗತ್ತಲ್ಲಿ ಬಹಳ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಯಾವ್ದಿದೆ, ಫ್ರಂಟಿಯರ್ ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ. ಆಸ್ ಆಫ್ 2024 ರೆಕಾರ್ಡ್ಸ್ ಪ್ರಕಾರ ಫ್ರಂಟಿಯರ್ ಅಂತ ಹೇಳಿ ಅಮೆರಿಕ ದೇಶದ ಒಂದು ಸೂಪರ್ ಕಂಪ್ಯೂಟರ್, ಜಗತ್ತಿನ ಶಕ್ತಿಶಾಲಿ ಹಾಗೆ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಅದು, ಸರಿನಾ ಫ್ರೆಂಡ್ಸ್? ಓಕೆ, ಹಾಗೇನೆ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಬಂದಂತಹ ಕಾಲ ಯಾವುದು, CDC 6600. CDC 6600. ಸೊ ಇದು ಜಗತ್ತಿನ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್. ಇದನ್ನ ಕಂಟ್ರೋಲ್ ಡೇಟಾ ಕಾರ್ಪೊರೇಷನ್, CDC ಅಂತ ಹೇಳಿ ಬರ್ತಾರೆ, ಒಂದು ಕಂಪ್ನಿ ಬರುತ್ತೆ, ಅವರು ಅದನ್ನ ರೆಡಿ ಮಾಡ್ತಾರೆ ಡ್ಯೂರಿಂಗ್ 1964. ಎಂಡ್ ಆಫ್ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್, ಹಾಗೆ ಬಿಗಿನಿಂಗ್ ಆಫ್ ಥರ್ಡ್ ಜನರೇಷನ್ ಕಂಪ್ಯೂಟರ್. ಸೊ ಗೊತ್ತಾಯ್ತು ಹಾರ್ಡ್ವೇರ್ ಟೆಕ್ನಾಲಜಿಗಳು ಯಾವ್ಯಾವ ಬಳಸ್ತಾ ಇದ್ರು ಅಂತ ಹೇಳಿ ಗೊತ್ತಾಯ್ತು. ಸಾಫ್ಟ್ವೇರ್ ಏನ್ ಬಳಸ್ತಾ ಇದ್ರು ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗಳಲ್ಲಿ ನೋಡಿ, ಅಸೆಂಬ್ಲಿ ಲ್ಯಾಂಗ್ವೇಜ್ ಅನ್ನ ಅವರು ಬಳಸ್ತಾ ಇದ್ರು. ಅಸೆಂಬ್ಲಿ ಲ್ಯಾಂಗ್ವೇಜ್ ಅನ್ನ ಫಸ್ಟ್ ಜನರೇಷನ್ ಅಲ್ಲಿ ಏನ್ ಬಳಸ್ತಾ ಇದ್ರು, ಈ ಮಷಿನ್ ಲ್ಯಾಂಗ್ವೇಜ್ ಅನ್ನ ಬಳಸ್ತಾ ಇದ್ರು. ಇಲ್ಲಿ ಏನ್ ಬಳಸೋದಕ್ಕೆ ಆರಂಭವಾಯಿತು ಅಂತ ಹೇಳೋದಾದ್ರೆ ಅಸೆಂಬ್ಲಿ ಲ್ಯಾಂಗ್ವೇಜ್, ಸರಿನಾ? ಅಂದ್ರೆ ಕಂಪ್ಯೂಟರ್ಗೆ ಅರ್ಥ ಆಗುವಂತಹ ಭಾಷೆಗಳು. ಸೊ ಐ ಹೋಪ್ ನೀವು ಇದನ್ನ ಕೇಳಿರ್ತೀರ, ಕೋಬಾಲ್ ಆಗಿರ್ಬೋದು, ಫೋರ್ಟ್ರಾನ್ ಆಗಿರ್ಬೋದು, ಇವೇ ನೀವು ಕಂಪ್ಯೂಟರ್ನ ಭಾಷೆಗಳು. ಇದರ ಮೊಟ್ಟ ಮೊದಲ ಏನು ಒಂದು
ವಿಕಸನ ಅಥವಾ ಹುಟ್ಟು ಎಲ್ಲಿ ಆಯಿತು? ಸೆಕೆಂಡ್ ಜನರೇಷನ್ ಅಲ್ಲಿ ಆಯಿತು. ಸರಿನಾ? ನೋಡಿ, ಟ್ರಾನ್ಸಿಸ್ಟರ್ನ ಬಳಸ್ಕೊಂಡ್ರು, ಮ್ಯಾಗ್ನೆಟಿಕ್ ಕೋರ್ ನ ಬಳಸ್ಕೊಂಡ್ರು, ಹಾಗೆ ಬಹಳ ಇಂಪಾರ್ಟೆಂಟ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ಗಳನ್ನ ಬಳಸ್ಕೊಂಡ್ರು. ಸರಿನಾ? ಫಸ್ಟ್ ಜನರೇಷನ್ಸ್ಗಳಲ್ಲಿ ಮಷಿನ್ ಲ್ಯಾಂಗ್ವೇಜ್ಗಳನ್ನ ಪ್ರೋಗ್ರಾಮೇಬಲ್ ಲ್ಯಾಂಗ್ವೇಜ್ಗಳಾಗಿ ಬಳಸ್ತಾ ಇದ್ರು. ಇಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ಗಳನ್ನ ಬಳಸ್ಕೊಂಡ್ರು. ಸೊ ಇವು ಏನಾಗಿತ್ತು? ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗಳು ಆಗಿತ್ತು. ಇವತ್ತಿನ ಕೋಬಾಲ್ ಆಗಿರ್ಬೋದು, ಫೋರ್ಟ್ರಾನ್ ಆಗಿರ್ಬೋದು, ಏನು ಕಂಪ್ಯೂಟರ್ನ ಲ್ಯಾಂಗ್ವೇಜಸ್ಗಳು ಅಂತ ಹೇಳ್ತಾರೆ, ಅದರ ಒಂದು ಹುಟ್ಟು ಸೆಕೆಂಡ್ ಜನರೇಷನ್ ಅಲ್ಲಿ ಆಯಿತು ಅಂತ ಹೇಳ್ಬೋದು. ಹಾಗೆಯೇ ನಿಮಗೆ ಆಲ್ರೆಡಿ ಹೇಳಿದ್ದೇವೆ, ಮೈಕ್ರೋ ಸೆಕೆಂಡ್ಸ್ಗಳಲ್ಲಿ ಅವು ಕೆಲಸವನ್ನ ಮಾಡ್ತಾ ಇತ್ತು. ಫಸ್ಟ್ ಜನರೇಷನ್ಸ್ಗಳು ಮಿಲಿ ಸೆಕೆಂಡ್ಸ್ಗಳಲ್ಲಿ ಆದ್ರೆ ಇವು ಮೈಕ್ರೋ ಸೆಕೆಂಡ್ಗಳಲ್ಲಿ ಕೆಲಸ ಮಾಡ್ತಾ ಇತ್ತು. ಹಾಗೆ ಇವತ್ತಿನ ಸೂಪರ್ ಕಂಪ್ಯೂಟರ್ಗಳು ಎಕ್ಸಾ ಸ್ಪೀಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ಅಪ್ಲಿಕೇಶನ್ಸ್ಗಳು ಎಲ್ಲೆಲ್ಲಿ ಬಳಸ್ತಾ ಇದ್ರು ಸರ್ ಇದನ್ನ ಅಂತ ಹೇಳೋದಾದ್ರೆ, ಇದನ್ನ ಒಂದು ನೋಡ್ತಾ ಇರ್ಬೋದು ಸರ್ನಾ. ಈ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗಳ ಟೈಮ್ ಏನಿತ್ತು ಅದು ಬಹಳ ನಿಮ್ಗೆಲ್ಲ ಗೊತ್ತಿರುತ್ತೆ. ಈ ಶೀತಲ ಯುದ್ಧಗಳು ಅಂತ ಕರೀತಾರೆ. ಕೋಲ್ಡ್ ವಾರ್ಗಳೆಲ್ಲ ನಡೀತಾ ಇತ್ತು. ವರ್ಲ್ಡ್ ವಾರ್ ನಿಂತ್ರು ಕೋಲ್ಡ್ ವಾರ್ ನಡೀತಾ ಇತ್ತು. ಆಯ್ತಾ? ಈ ದೇಶ ಆ ದೇಶದ ವಿರುದ್ಧ ಹೊಂಚಾಗ್ತಾ ಇತ್ತು. ಅದನ್ನೇ ಕೋಲ್ಡ್ ವಾರ್ ಅಂತ ಹೇಳ್ತಾರೆ, ಯಾವಾಗ ಯುದ್ಧ ಮಾಡೋಣ ಅಂತ ಹೇಳಿ. ಸೊ ಅವಾಗ ಸಿಕ್ಕಾಪಟ್ಟೆ ಸರಿನಾ, ಈ US ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಶಸ್ತ್ರಾಸ್ತ್ರಗಳನ್ನ ಸ್ಟೋರ್ ಇಟ್ಕೊಳ್ತಾ ಇತ್ತು, ಯಾವುದೇ ಕ್ಷಣದಲ್ಲಿ ಯುದ್ಧ ಘೋಷಣೆ ಆಗ್ಬೋದು ಅಂತ. ಸೊ ಹಾಗಾಗಿ ಅಟಾಮಿಕ್ ಎನರ್ಜಿಯನ್ನ ತಯಾರು ಮಾಡೋದಕ್ಕೆ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗಳನ್ನ ಹಾಗೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ಗಳನ್ನ ಬಳಸ್ಕೊಳ್ಳಲಾಯಿತು. ಹಾಗೆಯೇ ಫಸ್ಟ್ ಜನರೇಷನ್ ಕಂಪ್ಯೂಟರ್ಗೆ ಹೋಲಿಸೋದಾದ್ರೆ ಇವು ಬಹಳ ಕಡಿಮೆ ಕರೆಂಟ್ ಅನ್ನ ಹಾಗೆ ಕಡಿಮೆ ಹೀಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇತ್ತು ಅಂತ ಹೇಳ್ಬೋದು. ಬಟ್ ಎನಿಹೌ ಎಕ್ಸಾಂಪಲ್ಸ್ ಗಳನ್ನ ನೋಡೋದಾದ್ರೆ ನೋಡ್ತಾ ಇರ್ಬೋದು, PDP-8, IBM 1401, ಯುನಿವ್ಯಾಕ್ 1107, CDC ಆಯ್ತಾ, ಹಾಗೆ CDC 6600 ನೋಡ್ತಾ ಇರ್ಬೋದು. ಚಿತ್ರ ನೋಡಿ, ಜಗತ್ತಿನ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ನ ಚಿತ್ರ ಇಲ್ಲಿ ನಿಮಗೋಸ್ಕರ ತಂದಿದ್ದೇವೆ. ಸೊ ನೋಡ್ತಾ ಇರ್ಬೋದು, CDC 6600 ನೋಡಿ, ಇದು ಜಗತ್ತಿನ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್. ಸರಿನಾ ಫ್ರೆಂಡ್ಸ್? ಕಂಟ್ರೋಲ್ ಡೇಟಾ ಕಾರ್ಪೊರೇಷನ್ ಕಂಪನಿ ಅವರು ರೆಡಿ ಮಾಡಿದಂತಹ ಒಂದು ಕಂಪ್ಯೂಟರ್. ಹಾಗೆ IBM 1407 ನೋಡ್ತಾ ಇರ್ಬೋದು, IBM ಕಂಪನಿಯ 1407. ಸರಿನಾ? ಹಾಗೇನೆ ಫಸ್ಟ್ ಜನರೇಷನ್ ಕಂಪ್ಯೂಟರ್ ಅಲ್ಲಿನೂ ಯುನಿವ್ಯಾಕ್ ಅಂತ ಹೇಳಿ ಬರುತ್ತೆ. ಇಲ್ಲಿನೂ ಯುನಿವ್ಯಾಕ್ ಅಂತ ಬಂದಿದೆ ಅಲ್ವಾ ಅಂತ ನೀವು ಕೇಳಬಹುದು. ನೋಡಿ, ಯುನಿವ್ಯಾಕ್ 1107 ಇದು ಸೀರೀಸ್ ನಂಬರ್. ಇದು ಪರ್ಟಿಕ್ಯುಲರ್ ಸೀರೀಸ್ ನಂಬರ್ ಕೇಳಿದಾಗ ಇದು ಸೆಕೆಂಡ್ ಜನರೇಷನ್ ಆಗುತ್ತೆ. ಜಸ್ಟ್ ಯುನಿವ್ಯಾಕ್ ಅಂತ ಕೇಳಿದ್ರೆ ಅದು ಫಸ್ಟ್ ಜನರೇಷನ್ಗೆ ಹೊರಟೋಗುತ್ತೆ. ಸೊ ಯುನಿವ್ಯಾಕಿನ ಬಹಳ ಇಂಪಾರ್ಟೆಂಟ್ ಮಹತ್ವ ಏನು? ಅದು ವಾಣಿಜ್ಯ ಪರ್ಪೋಸಸ್ಗೋಸ್ಕರ ಯೂಸ್ ಮಾಡಿದಂತಹ ಜಗತ್ತಿನ ಮೊಟ್ಟ ಮೊದಲ ಕಂಪ್ಯೂಟರ್. ಸೊ ಐ ಹೋಪ್ ನಿಮಗೆ ಪ್ರತಿಯೊಂದು ಸ್ಪಷ್ಟವಾಗಿದೆ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗಳಲ್ಲಿ. ಸೊ ವಿಡಿಯೋವನ್ನು ಮುಗಿಸೋಕ್ಕಿಂತ ಮುಂಚೆ ಕೆಲವೊಂದು ಹೋಮ್ವರ್ಕ್ ಕ್ವಶನ್ಸ್ ಗಳನ್ನ ಕೊಡ್ತೇವೆ. ಸೊ ಯಾರ್ಯಾರಿಗೆ ಗೊತ್ತಿದೆ ರೈಟ್ ಆನ್ಸರ್ಸ್ ಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಯಾರ್ಯಾರ್ದು ರೈಟ್ ಆನ್ಸರ್ಸ್ ಇರುತ್ತೆ ಅವಕ್ಕೆ ನಾವು ಹಾರ್ಟ್ ಆಪ್ಷನ್ ಕೊಡ್ತೇವೆ, ಸೊ ದಟ್ ಎಲ್ಲ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ ಅವು ರೈಟ್ ಆನ್ಸರ್ಸ್ಗಳು ಅಂತ ಹೇಳಿ. ಸೊ ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ಗಳ ಬಹಳ ಮುಖ್ಯವಾಗಿರುವಂತಹ ಲಕ್ಷಣಗಳೇನು ನಿಮ್ಗೆ ಹೇಳಿದ್ವಿ. ಬಹಳ ಮುಖ್ಯವಾಗಿರುವಂತಹ 3 ಲಕ್ಷಣಗಳು ಹೇಳಿದ್ವಿ, ಸರಿನಾ? ಸೊ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಎರಡನೇ ಪ್ರಶ್ನೆ, ಜಗತ್ತಿನ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಅದರ ಹೆಸರನ್ನ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಯಾರದೆಲ್ಲ ಆಪ್ಷನ್ಸ್ಗಳು ರೈಟ್ ಇರ್ತವೆ ಅವರಿಗೆ ನಾವು ಹಾರ್ಟ್ ಆಪ್ಷನ್ ಅಂದ್ರೆ ಹಾರ್ಟ್ ಸಿಂಬಲ್ ನ ಕೊಡ್ತೇವೆ, ಸೊ ದಟ್ ಎಲ್ಲ ಅಭ್ಯರ್ಥಿಗಳಿಗೆ ಗೊತ್ತಾಗುತ್ತೆ ಅದೇ ರೈಟ್ ಆನ್ಸರ್ಸ್ಗಳು ಅಂತ ಹೇಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಫ್ರೆಂಡ್ಸ್ ಈ ಒಂದು ಥರ್ಡ್ ಜನರೇಷನ್ ಕಂಪ್ಯೂಟರ್ ಮತ್ತೆ ಫೋರ್ತ್ ಜನರೇಷನ್ ಕಂಪ್ಯೂಟರ್ ಗಳನ್ನ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಖಂಡಿತವಾಗಿಯೂ ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ. ಖಂಡಿತವಾಗಿಯೂ ಇಲ್ಲಿ ನಾವೇನ್ ಟಾಪಿಕ್ಸ್ ಗಳನ್ನ ಕವರ್ ಮಾಡ್ತಾ ಇದ್ದೇವೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅದರ ಉಪಯೋಗವನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು ಆಲ್.